ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. onboarded and there will be many industry partners as well. ಯಾಕಂದರೆ ಇಷ್ಟೊಂದು ದೊಡ್ಡ ಉದ್ಯೋಗ ಮೇಳ ಮಾಡಬೇಕು ಅಂತಂದರೆ ಇದಕ್ಕೆ ಭಾಳ ಲಾಜಿಸ್ಟಿಕ್ ಖರ್ಚುಗಳಿವೆ. ಇಟ್ ಈಸ್ ಕಾಸ್ಟಿಂಗ್ ದ ಗೌರ್ಮೆಂಟ್ ಹ್ಯೂಜ್. ಸೊ ಇನ್ ಫ್ಯೂಚರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ ಆನ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ಆಫ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ದೇ ವಿಲ್ ಬಿ ಆನ್ಲೈನ್ ಉದ್ಯೋಗ ಮೇಳ. ನೀವು ಯಾರೂ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದನೇ ನೀವು ಉದ್ಯೋಗಗಳನ್ನು ಹುಡುಕಲಿಕ್ಕೆ ನಾವು ಒಂದು ಆಸ್ಪದ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ಹಾಗಾಗಿ ನೀವು ನಿಮ್ಮ ಮನೆಗಳಿಂದನೇ ನೀವು ನಿಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ಎನ್ರೋಲ್ಮೆಂಟ್ ಆದರೆ ನೀವು ಅಲ್ಲಿ ನಿಮಗೆ ಯಾವ್ಯಾವ ವಿಕಲ್ಪಗಳಿವೆ, ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶಗಳಿವೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಇಂಟರ್ವ್ಯೂ ಆಗುತ್ತೆ, ಆಮೇಲೆ ಆನ್ಲೈನ್ ಪ್ಲೇಸ್ಮೆಂಟಿಗೆ ಮುಂದೆ ನಮ್ಮ ಒಂದು ಉದ್ದೇಶ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ವಿ ಹ್ಯಾವ್ ಟು ಬಿ ಫ್ಯೂಚರಿಸ್ಟಿಕ್. ಹಾಗಾಗಿ ಇವತ್ತು ಅನೇಕ ಚೇಂಜಸ್ಸನ್ನು ಮಾಡಬೇಕಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಸಾಗಿರ್ತಕ್ಕಂಥ ಸುಮಾರು 1,15,000 ಮಕ್ಕಳ ಅದನ್ನು ಕೂಡ ನಾವು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ರೀಸ್ಟ್ರಕ್ಚರ್ ಎಂಟೈರ್ಲಿ ಅವರ್ ಕರಿಕ್ಯುಲಮ್. ವಿ ನೀಡ್ ಟು ಚೇಂಜ್ ಅವರ್ ಅಪ್ರೋಚ್ ಟು ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ವಿ ಆರ್ ಗಿವಿಂಗ್, ವಾಟ್ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಗಿವಿಂಗ್ ಟು ದ ಯಂಗ್ಸ್ಟರ್ಸ್. ಹಾಗಾಗಿ ಇದರಲ್ಲಿ ನಾನು ಅನೇಕ ದೇಶಗಳಲ್ಲಿ ಹೋದಾಗ ನಾನು ನೋಡಿದ್ದೀನಿ. ಜರ್ಮನಿಯಲ್ಲಿ ದೇರ್ ಇಸ್ ಎ ಡ್ಯೂಲ್ ಸಿಸ್ಟಮ್ ಆಫ್ ಅಪ್ರೆಂಟಿಸ್ಶಿಪ್. ಅದರ ಪ್ರಕಾರ ನೋಡಿ, ನೀವು ಎಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ GTTC ಅಂತಕ್ಕಂಥ ಒಂದು ಕೋರ್ಸ್ ಇದೆ, ಡಿಪ್ಲೊಮಾ. 33 ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾಕೆ GTTCಯಲ್ಲಿ ಓದಿರ್ತಕ್ಕಂಥ ಜರ್ಮನ್ ಡ್ಯೂಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇಸ್ ಆಲ್ಸೋ ಡೂಯಿಂಗ್. ಸೊ ನಾನು ಜರ್ಮನಿಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಅಲ್ಲಿನೂ ಕೂಡ ಸೇಮ್ ಒಂದು ಪದ್ಧತಿಯನ್ನು ಉಪಯೋಗ ಮಾಡಿದಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಆದರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಟು ಚೇಂಜ್ ಅವರ್ ಟ್ಯಾಕ್ಟಿಕ್ಸ್ ಹಿಯರ್. ವಿ ನೀಡ್ ಟು ಚೇಂಜ್ ಅವರ್ ಎಜುಕೇಷನ್ ಸಿಸ್ಟಮ್ ಹಿಯರ್. ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂದರೆ ಒಂದು ಹ್ಯಾಂಡ್ಸ್ ಆನ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ನಾನು ಮೊನ್ನೆ ಇದಕ್ಕೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಒರಿಸ್ಸಾಗೆ ಹೋಗಿದ್ವಿ, ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು. ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗಿಗೆ ಅವರು ಫೋಕಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಈ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನಗೆ ಒಂದು ಸಂತೋಷ ಏನಂದರೆ, ಇವತ್ತು ಈ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಇದರ ಅವಶ್ಯಕತೆ ಇದೆ. ಇದನ್ನು ನಾವು ಈ ಟ್ಯಾಕಲ್ ಮಾಡ್ತಕ್ಕಂಥದ್ದು ಇವತ್ತು ನನಗೆ ಭಾಳಷ್ಟು ಜನ ಅಂದರು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದರೆ ಎಲ್ರಿಗೂ ನೌಕರಿ ಸಿಗಲ್ಲ ಅಂತ ಕ್ರಿಟಿಸಿಸಮ್ ಬರುತ್ತೆ ಅಂತ. ಐ ಆಮ್ ನಾಟ್ ಡೂಯಿಂಗ್ ದಿಸ್ ಜಾಬ್ ಫೇರ್ ಓನ್ಲಿ ಟು ಗೆಟ್ ದೆಮ್ ಜಾಬ್, ಬಟ್ ಅವರಿಗೆ ಏನೇನೋ ಅವಕಾಶಗಳಿವೆ ಅಂತ ಅವರಿಗೆ ನಾವು ಪರಿಚಯಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಅಟ್ಲೀಸ್ಟ್ ದೇ ವಿಲ್ ಬಿ ಅವೇರ್ that what are the companies, what are they looking for and how they should upskill themselves ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಯುವಕರಿಗೆ ನಾವು ಉದ್ಯೋಗ ಕೊಡಿಸೋದಕ್ಕೆ ಏನೆಲ್ಲ ಸಾಧ್ಯ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ಅರ್ಥಪೂರ್ಣವಾದಂತಹ ನುಡಿಗಳನ್ನು ಹಿಡಿದು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ವಿವರಿಸಿದಂತಹ ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಇದೀಗ ಈ ಒಂದು ಭವ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುಳಿಕಣ್ಣೆಯ ಚೆಲುವೆ ಕಾಂತಾರದ ಖ್ಯಾತಿಯ ಸಪ್ತಮಿ ಗೌಡ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿ ಪರ ನುಡಿಗಳನ್ನು ಆಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಮುಖೇನ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ಬರಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು. ವೇದಿಕೆ ಮೇಲಿರೋ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಹಾಗೆ ಉದ್ಯೋಗ ಮೇಳ, ಇವತ್ತು ಉದ್ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದರಲ್ಲೂ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ಸ್. ಏನಾಗುತ್ತೆ, ಸಾಕಷ್ಟು ಬಾರಿ ಕೆಲಸ ಸಿಗುತ್ತೆ, ಬಟ್ ಇಂಟರ್ವ್ಯೂ ಸ್ಟೇಜಿಗೆ ಹೋದಾಗ ಸ್ಕಿಲ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಂಟರ್ವ್ಯೂ ಸ್ಟೇಜಲ್ಲಿ ಸಾಕಷ್ಟು ಜನಕ್ಕೆ ಅದನ್ನು ಕ್ರಾಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ಅಥವಾ ಅವ್ರು ಮಾತಾಡೋದಿರ್ಬೋದು, ಅದರಿಂದ ಸಾಕಷ್ಟು ಬಾರಿ ಅಲ್ಲಿ ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ಸ್. ಈ ಸ್ಕಿಲ್ ಅನ್ನೋದು ಏನಾಗುತ್ತೆ, ಯಾವ ಸ್ಕಿಲ್ ಅಂತ ತಗೊಂಡು ಅದನ್ನು ನೀವು ಯಾವಾಗ ಡೆವಲಪ್ ಮಾಡ್ಕೋತೀರೋ ಅದು ನಿಮ್ಮ ಕರಿಯರ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇವತ್ತು ಈ ಉದ್ಯೋಗ ಮೇಳದಲ್ಲೂ ಅಷ್ಟೇ ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್. ಆ ಸ್ಕಿಲ್ಗೆ ಒಂದು ಏನೊಂದು ಆಪರ್ಚುನಿಟಿ ಕೊಟ್ಟು ಆ ಆಪರ್ಚುನಿಟಿಯಿಂದ ನಿಮ್ಮ ಜೀವನ, ನಿಮ್ಮ ಕರಿಯರ್ಗಳನ್ನ ಮೂಡಿಸೋ ಒಂದು ಕಾರ್ಯಕ್ರಮ. ಆ್ಯಂಡ್ ಇಷ್ಟು ಜನ ಇದೆ. ಆ್ಯಂಡ್ ಮತ್ತೊಂದೇನೆಂದರೆ, ಯಾವುದೇ ಮನೇಲಿ ಇವಾಗ ಸಾಕಷ್ಟು ಜನ ನಿಮ್ಮ ಮಗ ಅಂತ, ಅಯ್ಯೋ ಬಿಡಿ ಸರ್, ಏನೋ ಊಟ ಮಾಡ್ತಾನೆ, ಓಡಾಡ್ತಾನೆ, ಬರ್ತಾನೆ ಅಂತಾರೆ. ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ, ಅದನ್ನು ನೀವು ಯಾವತ್ತು ಹೆಣ್ಮಕ್ಳು ಆಗಲಿ ಗಂಡು ಮಕ್ಳೇ ಆಗಲಿ, ಬಟ್ ನಾನು ಒಂದು ಹೇಳೋದೇನೆಂದರೆ, ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವು ಏನು ಅರ್ನ್ ಮಾಡ್ತೀರಾ, ನೀವು ತಿಂಗಳಿಗೆ 5,000 ಆದರೂ ದುಡೀರಿ, 10,000 ಆದರೂ ದುಡಿಯರಿ, ಅದು ನಿಮ್ಮ ದುಡ್ಡಾಗುತ್ತೆ. ನೀವು ಏನಾದರೂ ತೊಗೊಳ್ಳಿ, ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರನ್ನ ಹತ್ರ ಆದರೂ ಹೋಗಿ ದುಡ್ಡು ಕೇಳಿ, ನೀವು ಅಯ್ಯೋ ನನಗೊಂದು 1,000 ರೂಪಾಯಿ ಬೇಕು ಅಂತಾರೆ. ಏನಕ್ಕೆ ಅಂತ ಕೇಳ್ತಾರೆ. ಇಲ್ಲ, ನಾನು ಲಿಪ್ಸ್ಟಿಕ್ ತೊಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತೊಗೋಬೇಕು ಅಂದರೆ, ನಾನು ದುಡ್ದಿದ್ನೆಲ್ಲ ಇದಕ್ಕೇ ಯೂಸ್ ಮಾಡು ಅಂತಾರೆ. ಅದೇ ದುಡ್ಡನ್ನ ನೀವು ದುಡೀರಿ, ಯಾರು ಬಂದು ಕೇಳ್ತಾರೆ? ನೀವು ಏನಾದರೂ ತೊಗೊಳ್ಳಿ, ಹೊಸ ಬಟ್ಟೆನಾದರೂ ತೊಗೊಳ್ಳಿ, ಯಾರು ನಿಮ್ಮ ಮನೆಯವ್ರಿಗೆ ಬಟ್ಟೆನಾದರೂ ಕೊಡಿಸಿ, ಏನಾದರೂ ಮಾಡಿ, ಅದು ಬಟ್ ನಿಮ್ಮ ದುಡ್ಡಾಗುತ್ತೆ. ಸೊ ಯಾವತ್ತೂ ನಿಮ್ಮ ದುಡ್ಡನ್ನ ನೀವು ದುಡಿಯೋದನ್ನ ಯಾವತ್ತೂ ಮರಿಬೇಡಿ. ಖಂಡಿತವಾಗ್ಲೂ ಎಲ್ಲರೂ ದುಡಿಬೇಕು. ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರಾ, ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ. 60 ವರ್ಷ ಎಷ್ಟೇ ವರ್ಷ ಆಗಿದ್ರು, ನಾನು ಎಷ್ಟೊಂದು ಸತಿ ನೋಡಿದ್ದೀನಿ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಹಿಂಗೆ. ಇವಾಗ ಎಲ್ಲರೂ ನೋಡ್ತೀರಾ, ಮಾಡಿದ್ದಾನೆ ಅಥವಾ ನಗ್ತೀರಾ, ಅದೆಲ್ಲ ಮಾಡ್ತೀರಾ. ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್, ನೆನೆ ಬಡ್ಜೆಟಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಕ್ರಿಯೇಷನ್ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ನಮ್ಮ ಇಂಡಸ್ಟ್ರಿ ಅಂತಲೇ ತೊಗೊಂಡ್ರೆ, ಸಿನಿಮಾ ಇಂಡಸ್ಟ್ರಿ ಅಂತ ತೊಗೊಂಡ್ರೆ, ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಅಲ್ಲಿ ಕೆಲಸ ಮಾಡ್ತಾರೆ. ಪ್ರತಿದಿನ ಪ್ರತಿಯೊಂದು ಆ್ಯಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಏನಾಗುತ್ತೆ, ಕೆಲವೊಂದು ಸತಿ ಕೇಳ್ತಾರೆ, ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಇಷ್ಟು ಓದಿಸಿದ್ದೀರಿ, ಏನು ಮಾಡಿದ್ವಿ ಅಂತ. ಅಯ್ಯೋ 3 ಹೊತ್ತೂ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ ಅಂತ. ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು. ಆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ನೀವು ನೀವು ಜೀವನ, ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರಿಲಿ ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ. ಹೆಣ್ಮಕ್ಳು ಇದು ಒಂದು ಸ್ಕಿಲ್, ಯಾರ್ಯಾರಿಗೆ ಆಸಕ್ತಿ ಇದೆ ಮೇಕಪ್ಪಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡಿಕೊಟ್ಟಿದ್ದಾರೆ. ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರೀಲಿ ಸಾಕಷ್ಟು ಕೆಲಸ ಇದೆ. ಅಂದರೆ ತುಂಬ ಜನ, ನೀವೇನು ಇವಾಗ ನಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡಬೇಕು ಅಂದರೆ ಮುಖ್ಯ, ಅದಕ್ಕೆಲ್ಲದಕ್ಕೂ ಕಾರಣನೇ
ಸಿನಿಮಾಟೋಗ್ರಫರ್. ಇವತ್ತು ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ವಿಡಿಯೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ಅದರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ, ಕಲಿತಾ ಹೋಗಿ